ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ ಬಂದು ಹಠ ಕನ್ನಡ ವ್ಲಾಗ್ಸ್ ಅಂತ. ನಾನು ಈ ಚಾನಲನ್ನು ನನ್ನ ಫೇವ್ರೆಟ್ ದೇವರಾದ ಗಣೇಶನ ಸಂಕಷ್ಟಹರ ಚತುರ್ಥಿ ದಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಮಾಸದ ಸಂಕಷ್ಟಹರ ಚತುರ್ಥಿಯನ್ನು ಪೂಜೆಯನ್ನು ಮಾಡಿದ್ವಿ. ಆ ಸಂಕಷ್ಟಹರ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಕರೀತಾರೆ. ಮತ್ತು ಇದು ಮಂಗಳವಾರ ಬಂದರೆ ಇದು 21 ಸಂಕಷ್ಟಹರ ಚತುರ್ಥಿಗೆ ಸಮ ಅಂತ ಕರೀತಾರೆ. ಇದನ್ನು ಉಪವಾಸದಿಂದ ಅದಕ್ಕೋಸ್ಕರ ನಾವು ಗಣೇಶನಿಗೆ ಇಷ್ಟವಾದ ಮೋದಕನ ಮಾಡಿದ್ವಿ. ಹಾಗೆ ಇನ್ನೊಂದು ಸಿಹಿ ತಿಂಡಿ ಮಾಡಿದ್ವಿ. ಅದು ನಮ್ಮ ಮನೆಯವರಿಗೆ ಎಲ್ಲರಿಗೂ ಫೇವ್ರೆಟ್ ಆಗಿರುತ್ತೆ. ಅದು ಕೇಸರಿಬಾತ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಒಂದು ಬಾಣಲಿಗೆ 3 ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ 1 ಕಪ್ಪು ರವೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಅದೇ ಕಪ್ ಅಳತೆಯಲ್ಲಿ 1 ಕಪ್ಪು ಶುಗರ್ ಹಾಕಬೇಕು. 2.5 ಕಪ್ ನೀರನ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಗಂಟಿಲ್ಲದೆ ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿ ಆಗ್ತಾ ಬರುತ್ತೆ. ಅದು ಗಟ್ಟಿ ಆಗ್ತಾ ಲಾಸ್ಟಿಗೆ ಒಂದು 2-3 ಸ್ಪೂನು ತುಪ್ಪ ಹಾಕಿ ಚೆನ್ನಾಗೆ ತಿರುಗಿಸ್ಬಿಟ್ಟು ಅದನ್ನು ಸರ್ವ್ ಮಾಡಿದ್ರೆ ಕೇಸರಿಬಾತ್ ರೆಡಿ ಆಗುತ್ತೆ. ಕೇಸರಿಬಾತ್ ಮಾಡೋದು ತುಂಬ ಈಸಿ. ಇದು ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದ್ರಿಂದ ಸ್ವೀಟಾಗಿ ಮಾಡಿದೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.